ನಮಸ್ತೆ ಎಲ್ಲರಿಗೂ. ಪದ್ಮಾ ಜ್ಯೋತಿಷ್ಯ ಶಾಸ್ತ್ರಕ್ಕೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ 2026 ಈ ಜೂನ್ ತಿಂಗಳು ನಿಮ್ಗೆ ನಿಮ್ಮ ಬದುಕಿನ ಒಂದು ಹೊಸ ಅಧ್ಯಾಯದ ಒಂದು ಆರಂಭ ಅಂತಾನೆ ಅನ್ಬಹುದು. ಈ ಗ್ರಹಗತಿಗಳು ಅನ್ನೋದು ನಿಮ್ಮ ಪರವಾಗಿದ್ದಾಗ ನೀವು ಕೇವಲ ಈ ಕುಳಿತುಕೊಳ್ಬಾರ್ದು. ಯಾಕೆ ಅಂದ್ರೆ ನಿಮ್ಮ ಸರಿಯಾದ ಸಮಯಕ್ಕೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವುದು ಇಲ್ಲಿ ಅತ್ಯಂತ ಈ ಒಂದು ಸರಳವಾದ ವಿಧಿವಿಧಾನಗಳನ್ನ ನೀವು ಪಾಲಿಸಿದ್ದೇ ಆಗಿದ್ದಲ್ಲಿ ಈ ಜೂನ್ ತಿಂಗಳಿಂದ ಕುಂಭರಾಶಿಯವರಿಗೆ ಅಖಂಡ ಮಟ್ಟದ ರಾಜಯೋಗ ಪ್ರಾಪ್ತಿಯಾಗುತ್ತೆ. ಪ್ರತಿಯೊಂದು ಅವಕಾಶವು ನಿಮ್ಮನ್ನ ಉತ್ತುಂಗಕ್ಕೆ ಕರೆದೊಯ್ಯುವ ಈ ಒಂದು ಸಾಧ್ಯತೆ ಕೂಡ ಇದೆ. ಬನ್ನಿ ಇವಾಗ ಈ ವಿಡಿಯೋನ ಸಂಪೂರ್ಣವಾಗಿ ವೀಕ್ಷಿಸಿ. ಇಷ್ಟ ಆದ್ರೆ ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಅನ್ನ ಹಾಕಿ. ನನ್ನ ಆತ್ಮೀಯ ಕುಂಭರಾಶಿಯವರೇ, ಪ್ರತಿಯೊಬ್ಬರನ್ನ ಈ ಖುಷಿ ಪಡಿಸುವುದು ಸಾಧ್ಯವಿಲ್ಲ. ಆದ್ದರಿಂದ ಜೀವನವನ್ನು ನಿಮ್ಮ ಹೃದಯ ಹೇಳುವಂತೆ ಬದುಕಿ ಮತ್ತು ನಿಮಗೆ ಎಲ್ಲಿ ಸಂತೋಷ ಸಿಗುತ್ತೋ, ಎಲ್ಲಿ ನಿಮ್ಮ ಆತ್ಮ ತೃಪ್ತಿಯಾಗುತ್ತದೆಯೋ ಅಲ್ಲಿ ಇರಿ. ಏಕೆಂದರೆ ಇನ್ನೊಬ್ಬ ವ್ಯಕ್ತಿಯನ್ನು ಎಂದಿಗೂ ಸಂಪೂರ್ಣವಾಗಿ ಖುಷಿಪಡಿಸಲು ಸಾಧ್ಯವಾಗುವುದಿಲ್ಲ. ಕುಂಭರಾಶಿಯವರಿಗೆ ತುಂಬಾ ವಿಶೇಷವಾಗಿದೆ. ಅಂದರೆ ಈ ರಾಶಿಯ ಈ ಒಂದು ಮಾಸಿಕ ರಾಶಿ ಫಲ ಜೂನ್ 2026 ಮಾಸಿಕ ಭವಿಷ್ಯ ಹೇಗಿರುತ್ತೆ, ನಿಮಗಾಗಿ ಈ ತಿಂಗಳು ಹೇಗಿರಲಿದೆ, ಈ ಎಲ್ಲ ವಿಷಯಗಳ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ವಿವರ ತಿಳಿಸುವೆನು. 2026 ಜೂನ್ ತಿಂಗಳು ಒಂದು ವಿಶೇಷ ತಿಂಗಳಾಗಿದೆ. ಏಕೆಂದರೆ ಜೂನ್ 2ರಂದು ದೇವತೆಗಳ ಗುರುವಾದ ಈ ಒಂದು ಬೃಹಸ್ಪತಿ ಉಚ್ಚಸ್ಥಿತಿಗೆ ಪ್ರವೇಶಿಸುತ್ತಾರೆ. ಅದೇ ಸಮಯದಲ್ಲಿ ಒಟ್ಟು 5 ಗ್ರಹಗಳು ರಾಶಿ ಪರಿವರ್ತನೆ ಮಾಡಲಿವೆ. ಯಾವ್ಯಾವ ಗ್ರಹಗಳು ಅಂದರೆ ಈ ಬೃಹಸ್ಪತಿ, ಗುರು, ಶುಕ್ರ, ಸೂರ್ಯ, ಮಂಗಳ ಮತ್ತು ಬುಧ. ಹೌದು, ಈ ತಿಂಗಳಲ್ಲಿ ಒಟ್ಟು 5 ಗ್ರಹಗಳು ತಮ್ಮ ಸ್ಥಾನ ಬದಲಾಯಿಸುತ್ತಿವೆ. ಹೀಗಾಗಿ ಕುಂಭರಾಶಿಯವರ ಜೀವನದಲ್ಲಿ ಯಾವ ರೀತಿಯ ಬದಲಾವಣೆಗಳು ನಡೆಯಲಿವೆ, ನಿಮ್ಮ ಜೀವನದಲ್ಲಿ ಏನು ನಡೆಯಲಿದೆ, ಆರೋಗ್ಯ, ಶಿಕ್ಷಣ, ಪ್ರೀತಿ, ಪ್ರೇಮ, ಜೀವನ, ವೈವಾಹಿಕ ಜೀವನ, ಭಾಗ್ಯ, ಉದ್ಯೋಗ, ವ್ಯಾಪಾರ, ಈ ಎಲ್ಲ ವಿಷಯಗಳ ಬಗ್ಗೆ ನಾನು ನಿಮಗೆ ತುಂಬ ವಿವರವಾಗಿ ತಿಳಿಸುವೆನು. ನಾನು ಹೇಳುವ ರೀತಿಯಲ್ಲಿ ನಿಮಗೂ ತುಂಬ ಸುಲಭವಾಗಿ ಸ್ಪಷ್ಟವಾಗಿ ಅರ್ಥವಾಗುತ್ತೆ. ಹಾಗಾದರೆ ಬನ್ನಿ ಈಗ ನಾವು ತಿಳಿದುಕೊಳ್ಳೋಣ. ಕುಂಭರಾಶಿಯವರಿಗೆ ಜೂನ್ 2026 ಹೇಗಿರಲಿದೆ ಎಂಬುದನ್ನು ಮತ್ತು ಈ ವಿಡಿಯೋದ ಕೊನೆಯಲ್ಲಿ ನಾನು ನಿಮಗೆ ಯಾವ ಈ ಒಂದು ಉಪಾಯಗಳನ್ನು ಅನುಸರಿಸಬೇಕು ಎಂಬುದನ್ನು ಕೂಡ ಹೇಳ್ತೀನಿ. ಆದರೆ ನಿಮ್ಮ ಗಮನ ಇಲ್ಲಿ ಅಲ್ಲಿ ಇರಬಾರ್ದು. ನಿಮ್ಮ ಸಂಪೂರ್ಣ ಗಮನ ಇಲ್ಲೇ ಇರಬೇಕು. ಕುಂಭರಾಶಿಯವರಿಗೆ ಜೂನ್ 2026 ನಿಮ್ಮ ರಾಶಿ ಈ ಕುಂಭರಾಶಿ ಅಲ್ವಾ? ಹಾಗಾದರೆ ನಿಮ್ಮ ರಾಶಿಯಲ್ಲಿ ಫಸ್ಟ್ ಹೌಸ್ನಲ್ಲಿ ಯಾರು ಕುಳಿತಿದ್ದಾರೆ? ರಾಹು. ಈ ಸೆಕೆಂಡು ಯಾರಿದ್ದಾರೆ? ಈ ಶನಿ ಗ್ರಹ, ನಿಮ್ಮ ರಾಶಿಯ ಸ್ವಾಮಿ. ಮತ್ತು ಈ ಒಂದು 3ನೇ ಮನೆಯಲ್ಲಿ ಮಂಗಳ ಕೂಡ ಇದ್ದಾನೆ. 4ನೇ ಮನೆಯಲ್ಲಿ ಸೂರ್ಯ ಇರೋದು. ಈ ಪಂಚಮ ಭಾವದಲ್ಲಿ ಶುಕ್ರನ ಜೊತೆ ಈ ಬುಧ ಗ್ರಹ ಕೂಡ ಇರೋದು. ಹಾಗಾಗಿ ಈ ಬೃಹಸ್ಪತಿ ಕೂಡ ಇರೋದು. ರಾಹು 1ನೇ ಮನೆಯಲ್ಲಿ ಇದ್ದಾಗ ಮನಸ್ಸನ್ನು ತುಂಬಾ ವೇಗವಾಗಿ ಓಡಿಸುತ್ತಾನೆ. ಮನುಷ್ಯನು ನಿದ್ರೆ ಮಾಡುತ್ತಿದ್ರೂ ಕೂಡ ನಿದ್ರೆಯಲ್ಲಿಯೇ ಏನೋ ಯೋಚಿಸುತ್ತಿರುತ್ತಾನೆ. ಈ ಮನಸ್ಸಿನಲ್ಲಿ ಯಾವಾಗಲೂ ಏನಾದರೂ ನಡೆಯುತ್ತಲೇ ಇರುತ್ತೆ. ಮೈಂಡನ್ನು ಇಷ್ಟು ಆ್ಯಕ್ಟಿವ್ ಮಾಡಿಬಿಡ್ತಾನೆ. ಹಾಗೆ ಇಂದಿನ ಕಾಲವೇ ಹಾಗಾಗಿದೆ. ಈಗಿನ ಸಮಯದಲ್ಲಿ ರಾಹು ತುಂಬ ಆ್ಯಕ್ಟಿವ್ ಆಗಿರೋದು. ಹಳೆಯ ಕಾಲದಲ್ಲಿ ಗುರು. ಕುಂಭರಾಶಿಯವರು, ನೀವು ಸಕ್ಕರೆ ಪದಾರ್ಥಗಳನ್ನು ಆದಷ್ಟು ಕಡಿಮೆ ಮಾಡಬೇಕು. ಈಗ ಗಮನ ಕೊಡದಿದ್ರೆ ಮುಂದೆ ಹೊಟ್ಟೆ ಸಂಬಂಧಿತ ಸಮಸ್ಯೆಗಳು ಕೂಡ ನಿಮಗೆ ಕಾಣಬಹುದು. ಹಾಗಾಗಿ ಈ ಒಂದು ಗಂಟಲು ಸಂಬಂಧಿತ ಸಮಸ್ಯೆಗಳು, ಒಂದು ಇನ್ಫೆಕ್ಷನ್ ಆಗೋದು, ಅಲರ್ಜಿ ಆಗೋದು, ಚರ್ಮದ ಸಮಸ್ಯೆಗಳು ಆಗೋದು, ಈ ರೀತಿ ಇತ್ಯಾದಿಗಳು. ಇದರ ಬಗ್ಗೆ ನೀವು ಜಾಗೃತಿ ಅನ್ನೋದು ತುಂಬಾ ವಹಿಸಬೇಕು, ಎಚ್ಚರವಾಗಿರಬೇಕು. ನಿಮ್ಮ ಜೀವನದಲ್ಲಿ ಎಂದೂ ಕಂಡರಿಯದ ಕೇಳರಿಯದ ಒಂದು ಅದ್ಭುತ ಕಾಲಘಟ್ಟಕ್ಕೆ ಈಗ ವೇದಿಕೆ ಸಿದ್ಧವಾಗಿದೆ. 2026 ಜೂನ್ ತಿಂಗಳು ಕೇವಲ ಒಂದು ಕ್ಯಾಲೆಂಡರ್ ಪುಟವಲ್ಲ, ಇದು ನಿಮ್ಮ ಹಣೆ ಬರಹವನ್ನೇ ಹೊಸದಾಗಿ ಬರೆಯುವ ಮಹಾಕಾಲ. ಈ ತಿಂಗಳು ನಿಮ್ಮ ಮನೆಯ ಬಾಗಿಲಿಗೆ ಅದೃಷ್ಟ ಲಕ್ಷ್ಮಿ ನಡೆದುಕೊಂಡು ಬರಲಿದ್ದಾಳೆ. ದಶಕಗಳಿಂದ
ಈ ಒಂದು ಪಟ್ಟ ಕಷ್ಟ, ಅವಮಾನ ಆಗಿರ್ಬೋದು, ಆರ್ಥಿಕ ಸಂಕಷ್ಟಗಳಿಂದ ಈಗ ಪೂರ್ಣ ವಿರಾಮ ಬೀಳುವ ಸಮಯ ಹತ್ತಿರ ಬಂದಿದೆ. ಆದರೆ ನೆನಪಿಡಿ, ಸಮುದ್ರ ಮಂಥನ ಮಾಡುವಾಗ ಅಮೃತದ ಜೊತೆಗೆ ವಿಷವೂ ಬರುತ್ತೆ. ಈ ಜೂನ್ ತಿಂಗಳಲ್ಲಿ ಒಟ್ಟು 7 ಬೃಹತ್ ಘಟನೆಗಳು ನಿಮ್ಮ ಜೀವನದಲ್ಲಿ ಸಂಭವಿಸಲಿದೆ. ಇದರಲ್ಲಿ 5 ಗ್ರಹಗಳ ಸಂಚಾರವು ನಿಮ್ಮ ಪರವಾಗಿದ್ದರೂ ಒಂದು ಸಣ್ಣ ತಪ್ಪು ನಿಮ್ಮ ಕೈಗೆ ಬಂದ ತುತ್ತನ್ನು ಬಾಯಿಗೆ ಬರದಂತೆ ಮಾಡಬಹುದು. ಹಾಗಾದರೆ ಆ 7 ಘಟನೆಗಳು ಯಾವುದು? ಯಾವ ಗ್ರಹಗಳು ನಿಮ್ಮನ್ನು ರಾಜರನ್ನಾಗಿ ಮಾಡಲು ಕಾಯುತ್ತಿವೆ ಮತ್ತು ನೀವು ತಪ್ಪಿಸಬೇಕಾದ ಆ ಘೋರ ತಪ್ಪುಗಳೇನು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಈ ಮಹಾ ಸಂಚಿಕೆಯಲ್ಲಿ ನಾವು ಬಿಚ್ಚಿಡಲಿದ್ದೇವೆ. ಜೂನ್ ತಿಂಗಳ ಗ್ರಹಗಳ ಮಹಾಮಿಲನ ಅಂತಲೇ ಅನ್ನಬಹುದು. ಈ ತಿಂಗಳು ಆಕಾಶ ಮಂಡಲದಲ್ಲಿ ನಡೆಯುವ ಬದಲಾವಣೆಗಳು ಸಾಮಾನ್ಯವಲ್ಲ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳು ತಮ್ಮ ಸ್ಥಾನವನ್ನು ಬದಲಿಸಿದಾಗ ಅವುಗಳ ಕಿರಣಗಳು ನಮ್ಮ ಜೀವನದ ಮೇಲೆ ಅಗಾಧ ಪ್ರಭಾವ ಬೀರುತ್ತವೆ. ಈ ಗುರುಗ್ರಹದ ಒಂದು ಮಹಾ ಬದಲಾವಣೆ ಜೂನ್ ಅಂದರೆ ಸರಿಯಾಗಿ 12 ವರ್ಷಗಳ ನಂತರ ದೇವಗುರು ಬೃಹಸ್ಪತಿಯು ಕರ್ಕರಾಶಿಯನ್ನು ಪ್ರವೇಶಿಸುತ್ತಿದ್ದಾನೆ. ಇದು ಕುಂಭರಾಶಿಯವರಿಗೆ ಅತ್ಯಂತ ನಿರ್ಣಾಯಕ. ಶುಕ್ರನ ಆಗಮನ ಜೂನ್ 8. ಸುಖ ಮತ್ತು ಭೋಗದ ಅಧಿಪತಿ ಶುಕ್ರ ಕರ್ಕರಾಶಿಗೆ ಸೇರುವುದರಿಂದ ನಿಮ್ಮ ಜೀವನದ ವಿಲಾಸಿ ಜೀವನಕ್ಕೆ ಮುನ್ನುಡಿ ಬೀಳಲಿದೆ. ಸೂರ್ಯನ ಒಂದು ಪ್ರತಾಪ ಜೂನ್ 15. ಗ್ರಹಗಳ ರಾಜ ಸೂರ್ಯನು ಮಿಥುನ ರಾಶಿಗೆ ಪ್ರವೇಶಿಸಿ ನಿಮ್ಮ ಆತ್ಮವಿಶ್ವಾಸವನ್ನು ಉತ್ತುಂಗಕ್ಕೆ ಏರಿಸಲಿದ್ದಾನೆ. ಮಂಗಳನ ಒಂದು ಆರ್ಭಟ ಜೂನ್ 21. ಧೈರ್ಯದ ಸಂಕೇತವಾದ ಮಂಗಳನು ವೃಷಭ ರಾಶಿಯವರಿಗೆ ಬಂದು ನಿಮ್ಮ ಆಸ್ತಿ ಪಾಸ್ತಿಗಳ ವಿಚಾರದಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ತರಲಿದ್ದಾನೆ. ಬುಧನ ಒಂದು ಚತುರತೆ ಜೂನ್ 22. ಬುದ್ಧಿವಂತಿಕೆಯ ಕಾರಕ ಬುಧ ಕರ್ಕ ರಾಶಿಗೆ ಬರುವುದರಿಂದ ನಿಮ್ಮ ನಿರ್ಧಾರಗಳು ಜಾಣ್ಮೆಯಿಂದ ಕೂಡಿರಲಿವೆ. ಈ 5 ಗ್ರಹಗಳ ಚಲನೆಯೇ ಜೂನ್ ತಿಂಗಳಲ್ಲಿ ನಡೆಯುವ ಆ 7 ಅದ್ಭುತ ಘಟನೆಗಳಿಗೆ ಮೂಲ ಕಾರಣ. ಈಗ ಆ ಘಟನೆಗಳನ್ನು ನಾವು ಒಂದೊಂದಾಗಿ ವಿಶ್ಲೇಷಿಸೋಣ. ಈ ಶತ್ರು ಸಂಹಾರ ಮತ್ತು ವಿರೋಧಿಗಳ ಒಂದು ಪತನ. ನನ್ನ ಆತ್ಮೀಯ ಕುಂಭರಾಶಿಯವರೇ, ಕಳೆದ ಕೆಲವು ವರ್ಷಗಳಿಂದ ನೀವು ಯಾರನ್ನು ನಂಬಿದ್ರೋ ಅವರೇ ನಿಮ್ಮ ಬೆನ್ನಿಗೆ ಚೂರಿ ಹಾಕಿರಬಹುದು. ನೀವು ಬೆಳೆಸಿದವರೇ ನಿಮ್ಮ ವಿರುದ್ಧ ಸಂಚು ರೂಪಿರಬಹುದು. ಆದರೆ ಜೂನ್ 2ರ ನಂತರ ಚಿತ್ರಣ ಬದಲಾಗಲಿದೆ. ನಿಮ್ಮ ಜಾತಕದ 6ನೇ ಮನೆಯಲ್ಲಿ ಶತ್ರುಸ್ಥಾನ ಗುರು ಶುಕ್ರ ಮತ್ತು ಬುಧರ ಸಮಾಗಮವಾಗುತ್ತಿದೆ. ಇದರರ್ಥವೇನು ಗೊತ್ತೇ? ನಿಮ್ಮ ವಿರೋಧಿಗಳು ತಾವಾಗಿಯೇ ಬಂದು ಶರಣಾಗ್ತಾರೆ ಅಥವಾ ಅವರ ಸಂಚುಗಳೇ ಅವರಿಗೆ ತಿರುಗುಬಾಣವಾಗಲಿವೆ. ನೀವು ಯಾವುದೇ ಒಂದು ಪ್ರಯತ್ನ ಮಾಡದಿದ್ದರೂ ನಿಮ್ಮ ಶತ್ರುಗಳು ಈ ಒಂದು ತೂಫಾನಿನ ಮುಂದೆ ಸಿಲುಕಿದ ಒಣಗಿದ ಎಲೆಯಂತೆ ಹಾರಿ ಹೋಗ್ತಾರೆ. ನಿಮ್ಮ ಹೆಸರನ್ನು ಕೆಡಿಸಲು ಯತ್ನಿಸಿದವರಿಗೆ ಕಾಲವೇ ತಕ್ಕ ಪಾಠ ಕಲಿಸಲಿದೆ. 12 ವರ್ಷಗಳ ಸಾಲದ ಸುಳಿಗೆ ಮುಕ್ತಿ. ಕುಂಭರಾಶಿಯವರ ಬದುಕಿನಲ್ಲಿ ಹಣಕಾಸಿನ ವಿಚಾರ ಯಾವಾಗಲೂ ಒಂದು ಕಣ್ಣ ಮುಚ್ಚಾಲೆ ಆಟವಿದ್ದಂತೆ. ಕೈಗೆ ಹಣ ಬಂದರೂ ಅದು ನಿಲ್ಲುತ್ತಿರಲಿಲ್ಲ. ವಿಶೇಷವಾಗಿ ಕಳೆದ 12 ವರ್ಷಗಳಿಂದ ನೀವು ಮಾಡಿದ ಸಾಲ ಅಥವಾ ನಿಮ್ಮ ತಲೆ ಮೇಲೆ ಬಿದ್ದಿರುವ ಆರ್ಥಿಕ ಹೊರೆ ನಿಮ್ಮ ನಿದ್ದೆಗೆಡಿಸಿತ್ತು. ಆದರೆ ಜೂನ್ 2ರಂದು ಗುರುಗ್ರಹವು ತನ್ನ ರಾಶಿ ಬದಲಿಸಿ ನಿಮ್ಮ ಜಾತಕದ 6ನೇ ಮನೆಗೆ ಪ್ರವೇಶಿಸಿದಾಗ ಅದು ಕೇವಲ ಒಂದು ಸಂಚಾರವಲ್ಲ, ಅದು ನಿಮ್ಮ ಪಾಲಿನ ಒಂದು ಋಣಮೋಚನ ಯೋಗ. ಗುರುಗ್ರಹವು ಜ್ಯೋತಿಷ್ಯದಲ್ಲಿ ವಿಸ್ತರಣೆ ಮತ್ತು ಸಮೃದ್ಧಿಯ ಕಾರಕ. ಈತ ಕರ್ಕರಾಶಿಯಲ್ಲಿ ಉಚ್ಚಸ್ಥಿತಿಯಲ್ಲಿ ಇರುವುದರಿಂದ ನಿಮ್ಮ ಹಳೆಯ ಸಾಲಗಳನ್ನು ತೀರಿಸಲು ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗುತ್ತವೆ. ಹೂತು ಹೋಗಿದ್ದ ಹಣ ಅಥವಾ ಯಾರೋ ತೆಗೆದುಕೊಂಡು ಮರಳಿಸದ ಹಣ ಅನಿರೀಕ್ಷಿತವಾಗಿ ನಿಮ್ಮ ಕೈ ಸೇರುತ್ತೆ. ಈ ಬ್ಯಾಂಕ್ ವ್ಯವಹಾರಗಳಲ್ಲಿ ಅಥವಾ ಲೋನ್ ಸಂಬಂಧಿತ ಕಿರಿಕಿರಿಗಳಿಂದ ಜೂನ್ ತಿಂಗಳ ಅಂತ್ಯದ ವೇಳೆಗೆ ನೀವು ಸಂಪೂರ್ಣ ನಿರಾಳರಾಗಲಿದ್ದೀರಿ. ಇದು ಕೇವಲ ಸಾಲ ತೀರಿಸುವ ಸಮಯವಲ್ಲ, ಭವಿಷ್ಯದ ಶ್ರೀಮಂತಿಕೆಗೆ ಅಡಿಪಾಯ ಹಾಕುವ ಒಂದು ಕಾಲ. ಈ ಜಮೀನು ವಿಚಾರ ಆಗಿರ್ಬೋದು, ಆಸ್ತಿ ಸಂಚಿಕೆ ಆಗಿರ್ಬೋದು ಅಥವಾ ಉದ್ಯೋಗಕ್ಕೆ ಸಂಬಂಧಿಸಿದ ಯಾವುದಾದರೂ ನ್ಯಾಯಾಲಯದ ಕೇಸುಗಳು ಆಗಿರಬಹುದು. ನಿಮ್ಮನ್ನು ಏನಾದರೂ ಕಾಡುತ್ತಿದ್ರೆ ಜೂನ್ 15ರ ನಂತರದ ಸಮಯ ನಿಮಗೆ ಅತ್ಯಂತ ಮಂಗಳಕರವಾಗಿದೆ. ಸೂರ್ಯದೇವನು ನಿಮ್ಮ ಪಂಚಮ ಭಾವಕ್ಕೆ ಪ್ರವೇಶಿಸಿ ನಿಮ್ಮ ತರ್ಕ ಮತ್ತು ನ್ಯಾಯಕ್ಕೆ ಬಲ ತುಂಬಲಿದ್ದಾನೆ. ಇದುವರೆಗೆ ನಿಮ್ಮ ವಿರುದ್ಧವಾಗಿದ್ದ ಈ ಒಂದು ಸಾಕ್ಷಿಗಳು ಅಥವಾ ಸಂದರ್ಭಗಳು ಹಠಾತ್ತಾಗಿ ನಿಮ್ಮ ಪರವಾಗಿ ತಿರುಗಲಿವೆ. ಸತ್ಯಕ್ಕೆ ಜಯ ಸಿಗುವ ಕಾಲ ಬಂದಿದೆ. ನೀವು ಈ ಒಂದು ಸಮಯದಲ್ಲಿ ಕೈಗೊಳ್ಳುವ ಯಾವುದೇ ಒಂದು ಕಾನೂನುಬದ್ಧ ನಿರ್ಧಾರಗಳೇ ಆಗಿರಬಹುದು ಅಥವಾ ಸಂಧಾನಗಳು ನಿಮಗೆ ದೀರ್ಘಕಾಲದ ಲಾಭವನ್ನು ತಂದುಕೊಡುತ್ತವೆ. ಈ ಸಂತಾನ ಸುಖ ಮತ್ತು ಕುಟುಂಬದಲ್ಲಿ ಮಹಾ ಸಂಭ್ರಮ ಅಂತಲೇ ಅನ್ನಬಹುದು.
ಕುಟುಂಬದಲ್ಲಿ ಮಗುವಿನ ನಿರೀಕ್ಷೆಯಲ್ಲಿದ್ದ ದಂಪತಿಗಳಿಗೆ ಜೂನ್ 15ರ ಈ ಒಂದು ಸೂರ್ಯ ಸಂಕ್ರಮಣವು ಸಿಹಿ ಸುದ್ದಿಯನ್ನು ಹೊತ್ತು ತರಲಿದೆ. ಪಂಚಮ ಭಾವವು ಸಂತಾನ ಮತ್ತು ಬುದ್ಧಿಶಕ್ತಿಯನ್ನು ಸೂಚಿಸುತ್ತೆ. ನಿಮ್ಮ ಮಕ್ಕಳ ಪ್ರಗತಿಯಿಂದ ನೀವು ಹೆಮ್ಮೆ ಪಡುವಂತಹ ಸಂದರ್ಭಗಳು ಎದುರಾಗಲಿವೆ. ಮಕ್ಕಳ ವಿದ್ಯಾಭ್ಯಾಸ ಅಥವಾ ವೃತ್ತಿ ಜೀವನದಲ್ಲಿ ಇದ್ದ ಅಡೆತಡೆಗಳು ನಿವಾರಣೆಯಾಗಿ ಮನೆಯಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಲಿದೆ. ಜೂನ್ ತಿಂಗಳು ನಿಮ್ಮ ಕುಟುಂಬದ ಬಾಂಧವ್ಯವನ್ನು ಗಟ್ಟಿಗೊಳಿಸುವ ಈ ಒಂದು ಸುವರ್ಣ ಸಮಯ ಅಂತಾನೆ ಅನ್ನಬಹುದು. ಈ ರಿಯಲ್ ಎಸ್ಟೇಟ್ ಆಗಿರ್ಬೋದು ಅಥವಾ ಈ ಸ್ವಂತ ಮನೆ ಕನಸು ಕಾಣ್ತಿರಬಹುದು. ಮನೆ ಕಟ್ಟಲು ನೀವು ಬಹಳ ದಿನಗಳಿಂದ ಒಂದು ಸ್ವಂತ ಮನೆ ಕಟ್ಟಬೇಕಪ್ಪ, ನಾವು ಆ ಸ್ವಂತ ಮನೆಯಲ್ಲಿ ಜೀವನ ಮಾಡಬೇಕು ಅನ್ನೋದು ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ. ಆದರೆ ನಿಮ್ಮ ಕನಸನ್ನು ನನಸಾಗಿಸುವ ಈ ಒಂದು ಸುವರ್ಣ ಕಾಲ, ಅದು ಹಳೆಯ ಮನೆಯನ್ನು ನವೀಕರಣ ಮಾಡಬೇಕು ಎಂದು ನೀವೇನಾದರೂ ಕನಸು ಕಾಣ್ತಿದ್ರೆ ಹಾಗಿದ್ರೆ ಜೂನ್ 21ರವರೆಗೆ ತಾಳ್ಮೆಯಿಂದ ಇರಿ. ಜೂನ್ 21ರಂದು ಮಂಗಳ ಗ್ರಹವು ನಿಮ್ಮ 4ನೇ ಮನೆಗೆ ಸುಖಸ್ಥಾನ ಪ್ರವೇಶಿಸುತ್ತಾನೆ. ಭೂಮಿಕಾರಕ ಮಂಗಳನು ತನ್ನದೇ ಆದ ಪ್ರಭಾವವನ್ನು ಬೀರಿ ನಿಮ್ಮ ಆಸ್ತಿ ಖರೀದಿಯ ಕನಸನ್ನು ನನಸು ಮಾಡಬಹುದು. ಒಂದು ವೇಳೆ ನೀವು ಜಮೀನು ಮಾರಾಟ ಮಾಡಲು ಪ್ರಯತ್ನಿಸುತ್ತಿದ್ರೆ ಸರಿಯಾದ ಬೆಲೆ ಸಿಗುತ್ತಿಲ್ಲ ಎಂದರೆ ಈ ತಿಂಗಳ ಕೊನೆಯ 10 ದಿನಗಳಲ್ಲಿ ನಿಮಗೆ ನಿರೀಕ್ಷೆಗೂ ಮೀರಿದ ಡೀಲ್ ಸಿಗಲಿದೆ. ಈ ಹೊಸ ವಾಹನ ಖರೀದಿ ಮಾಡುವ ಯೋಗ ಪ್ರಬಲವಾಗಲಿದೆ. ನಿಮ್ಮ ಮನೆಯಲ್ಲಿ ಹೊಸ ಸೌಕರ್ಯಗಳು ಮತ್ತು ಐಷಾರಾಮಿ ವಸ್ತುಗಳ ಸೇರ್ಪಡೆಯಾಗುತ್ತೆ. ವೃತ್ತಿ ಬದುಕಿನಲ್ಲಿ ಅಭಯ ಹಸ್ತ ಮತ್ತು ಈ ಒಂದು ಹೊಸ ಅವಕಾಶಗಳ ನಿಮಗೆ ಸುರಿಮಳೆ ಅಂತಲೇ ಅನ್ನಬಹುದು. ಜೂನ್ ತಿಂಗಳು ಕೇವಲ ವೈಯಕ್ತಿಕ ಜೀವನಕ್ಕೆ ಸೀಮಿತವಾಗಿಲ್ಲ, ಇದು ನಿಮ್ಮ ವೃತ್ತಿಪರ ಬದುಕಿನ ಕಾಯಕಲ್ಪದ ಒಂದು ಕಾಲ. ಜೂನ್ 22ರಂದು ಬುಧನು ತನ್ನ ಚತುರ ನಡೆಯೊಂದಿಗೆ 6ನೇ ಮನೆಗೆ ಪ್ರವೇಶಿಸುತ್ತಾನೆ. ಈ ಸಂಚಾರವು ಉದ್ಯೋಗಸ್ಥರಿಗೆ ಆಗಿರ್ಬೋದು, ವ್ಯಾಪಾರಸ್ಥರಿಗೆ ಅದ್ಭುತ ಲಾಭವನ್ನು ತಂದುಕೊಡುತ್ತೆ. ಒಂದು ವೇಳೆ ನೀವು ಉದ್ಯೋಗ ಬದಲಾವಣೆಯ ಬಗ್ಗೆ ಯೋಚಿಸ್ತಾ ಇದ್ರೆ ಅಥವಾ ಬಡ್ತಿಯ ನಿರೀಕ್ಷೆಯಲ್ಲಿದ್ದರೆ ಜೂನ್ 3ನೇ ವಾರದಲ್ಲಿ ನಿಮ್ಮ ಇಮೇಲ್ ಅಥವಾ ಫೋನ್ಗೆ ಒಂದು ಶುಭ ಸುದ್ದಿ ಬರುತ್ತೆ. ವಿದೇಶಿ ಕಂಪನಿಗಳಲ್ಲಿ ಕೆಲಸ ಮಾಡುವ ಹಂಬಲ ಇರುವವರಿಗೆ ಈ ವೀಸಾ ಆಗಿರ್ಬೋದು, ಈ ಹೊಸ ಆಫರ್ ಸಿಗುವ ನಿಮಗೆ ಸಾಧ್ಯತೆ ಕೂಡ ಇದೆ. 90% ನಿಮಗೆ ಸಿಗಬಹುದು. ಈ ವ್ಯಾಪಾರಿಗಳ ವಿಷಯಕ್ಕೆ ಬಂದರೆ ಮಾರುಕಟ್ಟೆಯಲ್ಲಿ ನಿಮ್ಮ ಮೌಲ್ಯ ಹೆಚ್ಚಾಗುತ್ತೆ. ಸಣ್ಣ ಉದ್ಯಮವನ್ನು ದೊಡ್ಡದಾಗಿ ವಿಸ್ತರಿಸಲು ಈ ಉದ್ಯಮ ನಿಮಗೆ ಸಿಗಬಹುದು. ಮತ್ತು ಇಲ್ಲಾಂದರೆ ನಿಮಗೆ ಬ್ಯಾಂಕಿಂಗ್ ವಲಯದಿಂದ ಅಥವಾ ಹಿರಿಯ ಅಧಿಕಾರಿಗಳಿಂದ ಸಂಪೂರ್ಣ ಸಹಕಾರ ಸಿಗುತ್ತೆ. ನಿಮ್ಮ ಮಾತಿನ ಮೋಡಿಗೆ ಬೆರಗಾಗಿ ಹೊಸ ಹೂಡಿಕೆದಾರರು ನಿಮ್ಮತ್ತ ಆಕರ್ಷಿತರಾಗ್ತಾರೆ. ಅನಿರೀಕ್ಷಿತ ಧನಯೋಗ ಮತ್ತು ಆರ್ಥಿಕ ಭದ್ರತೆ. ಕುಂಭರಾಶಿಯವರ ಪಾಲಿಗೆ ಈ ಜೂನ್ ತಿಂಗಳ 7ನೇ ಮತ್ತು ಅತ್ಯಂತ ಆಕರ್ಷಕ ಘಟನೆ ಎಂದರೆ ಅನಿರೀಕ್ಷಿತ ಧನಪ್ರಾಪ್ತಿ. ಜಾತಕದಲ್ಲಿ ಶುಕ್ರ ಮತ್ತು ಬುಧ ಸೌಮ್ಯ ದೃಷ್ಟಿ ಬೀಳುವುದರಿಂದ ನೀವು ಎಂದೂ ಊಹಿಸದ ಮೂಲಗಳಿಂದ ಹಣ ಹರಿದು ಬರಲಿದೆ. ಅದು ಲಾಟ್ರಿ ಇರಬಹುದು, ಶೇರ್ ಮಾರುಕಟ್ಟೆ ಇರಬಹುದು, ಅದರಿಂದ ಲಾಭ ಬರಬಹುದು ಅಥವಾ ಪೂರ್ವಜರ ಆಸ್ತಿಯ ಪಾಲು ಇರಬಹುದು. ಆದರೆ ಆ ಧನಯೋಗವು ಕೇವಲ ಅದೃಷ್ಟದ ಮೇಲೆ ನಿಂತಿಲ್ಲ, ಇದು ನಿಮ್ಮ ಕಠಿಣ ಪರಿಶ್ರಮಕ್ಕೆ ಸಿಗುತ್ತಿರುವ ಒಂದು ಬೋನಸ್ ಅಂತಲೇ ಅನ್ನಬಹುದು. ಆರ್ಥಿಕವಾಗಿ ನೀವು ಎಷ್ಟು ಸದೃಢರಾಗಲಿದ್ದೀರಿ ಎಂದರೆ ಮುಂದಿನ 2 ಅಥವಾ 3 ವರ್ಷಗಳ ಕಾಲ ನಿಮಗೆ ಹಣದ ಕೊರತೆ ಎದುರಾಗದಂತೆ ಹೂಡಿಕೆ ಮಾಡಲು ಈ ತಿಂಗಳು ಅವಕಾಶ ಮಾಡಿಕೊಡುತ್ತೆ. ಅಂದರೆ ಅತ್ಯಂತ ಜಾಗರೂಕರಾಗಿ ಇರಬೇಕು. ಈ 3 ತಪ್ಪುಗಳು ನಿಮ್ಮನ್ನು ನಾಶ ಮಾಡಬಹುದು. ಅಮೃತದ ಜೊತೆ ವಿಷವೂ ಇದೆ ಎಂದು ನಾನು ಮೊದಲೇ ಹೇಳಿದ್ದೆ. ಈಗ ನಾನು ಹೇಳುವ ಈ ಒಂದು 3 ಎಚ್ಚರಿಕೆಗಳು ನಿರ್ಲಕ್ಷಿಸಿದರೆ ಮೇಲೆ ಹೇಳಿದ ಎಲ್ಲ 7 ಶುಭ ಫಲಗಳು ಶೂನ್ಯವಾಗುತ್ತೆ. ಅಂಧವಿಶ್ವಾಸದ ಒಂದು ಅಪಾಯ. ಜೂನ್ ತಿಂಗಳಲ್ಲಿ ನಿಮ್ಮ 6ನೇ ಮನೆಯಲ್ಲಿ 3 ಗ್ರಹಗಳ ಸಂಯೋಜನೆ ಇರುವುದರಿಂದ ಅದು ನಂಬಿಕೆ ದ್ರೋಹದ ಸೂಚನೆಯನ್ನು ನೀಡುತ್ತೆ. ನಿಮ್ಮ ಅತ್ಯಂತ ಆಪ್ತರು ಅಥವಾ ರಕ್ತ ಸಂಬಂಧಿಗಳೇ ನಿಮ್ಮ ಯೋಜನೆಗಳನ್ನು ಕದಿಯಬಹುದು. ನಿಮ್ಮ ವ್ಯವಹಾರದ ರಹಸ್ಯಗಳನ್ನು ಅಥವಾ ನಿಮ್ಮ ಐಡಿಯಾಗಳನ್ನು ಯಾರಿಗೂ ಬಿಟ್ಟುಕೊಡಬೇಡಿ. ಹೂವಿನಂತಿರುವವರು ಹಾವಿನಂತಾಗಬಹುದು ಎಂಬ ಮಾತು ನೆನಪಿರಲಿ. ಜೂನ್ ತಿಂಗಳಲ್ಲಿ ಪ್ರತಿಯೊಬ್ಬರನ್ನ ಸ್ವಲ್ಪ ಶಂಕೆಯಿಂದ ನೋಡುವುದೇ ನಿಮ್ಮನ್ನು ಉಳಿಸಲಿದೆ. ಮಂಗಳನ ಕೋಪ ಮತ್ತು ಕೌಟುಂಬಿಕ ಶಾಂತಿ. ಜೂನ್ 21ರ ನಂತರ ಮಂಗಳನು ಸುಖಸ್ಥಾನದಲ್ಲಿ ಇರುವುದರಿಂದ ನಿಮಗೆ ವಿಪರೀತ ಕೋಪ ಬರಬಹುದು. ಸಣ್ಣ ಮಾತಿಗೆ ದೊಡ್ಡ ಜಗಳ ಮಾಡಿ ಮನೆಯ ಶಾಂತಿ ಕೆಡಿಸಿಕೊಳ್ಬೇಡಿ. ನಿಮ್ಮ ಒಂದು ತಪ್ಪು ಮತ್ತು ಇಡೀ ತಿಂಗಳ ಸಂತೋಷವನ್ನು ಬಲಿ ಪಡೆಯಬಹುದು. ವಿಶೇಷವಾಗಿ ನಿಮ್ಮ ತಾಯಿಯ ಆರೋಗ್ಯದ ಕಡೆ ಗಮನ ಹರಿಸಿ ಮತ್ತು ಅವರ ಮನಸ್ಸಿಗೆ ನೋವಾಗದಂತೆ ನಡೆದುಕೊಳ್ಳಿ. ಗುರು ಮತ್ತು ಶುಕ್ರರ ಯುತಿಯು ಹೊಟ್ಟೆಗೆ ಸಂಬಂಧಿಸಿದ ಕಾಯಿಲೆಯನ್ನು ತರಬಹುದು. ಈ ತಿಂಗಳು ಹೊರಗಿನ ಆಹಾರಕ್ಕೆ ಆದಷ್ಟು ಬ್ರೇಕ್ ಹಾಕಿ. ಅತಿಯಾದ ಎಣ್ಣೆ ಪದಾರ್ಥಗಳು ನಿಮ್ಮ ಲಿವರ್ ಅಥವಾ ಜೀರ್ಣಕ್ರಿಯೆಗೆ ತೊಂದರೆ ಕೊಡಬಹುದು. ಆರೋಗ್ಯವೇ ಭಾಗ್ಯ ಎಂಬುದನ್ನು ನೀವು ಮರೆಯಬೇಡಿ.
ಯಾವೆಲ್ಲ ಪರಿಹಾರಗಳು ಮತ್ತು ಈ ಒಂದು ದೈವಿಕ ಮಾರ್ಗೋಪಾಯಗಳು ಈ ಜೂನ್ ತಿಂಗಳ ಅದ್ಭುತ ಅವಕಾಶಗಳನ್ನು ನಿಮ್ಮದಾಗಿಸಿಕೊಳ್ಳಲು ಮತ್ತು ಗ್ರಹಗಳ ನಕಾರಾತ್ಮಕ ಪ್ರಭಾವದಿಂದ ಪಾರಾಗಲು ಜ್ಯೋತಿಷ್ಯ ಶಾಸ್ತ್ರವು ಕೆಲವು ಸರಳ ಹಾಗೂ ಶಕ್ತಿಯುತ ಪರಿಹಾರಗಳನ್ನು ಸೂಚಿಸಿದೆ. ಇವುಗಳನ್ನು ಶ್ರದ್ಧೆಯಿಂದ ಪಾಲಿಸಿದರೆ ನಿಮ್ಮ ಯಶಸ್ಸಿನ ಹಾದಿ ಸುಗಮವಾಗಲಿದೆ. ಮಂಗಳ ಗ್ರಹದ ಶಾಂತಿಗಾಗಿ ಹನುಮಾನ್ ಸೇವೆ ಅಂದರೆ ಮಂಗಳನು ನಿಮ್ಮ ಸುಖಸ್ಥಾನದಲ್ಲಿ ಕೋಪ ಮತ್ತು ಅಶಾಂತಿಯನ್ನು ತರುವ ಸಾಧ್ಯತೆ ಇರುವುದರಿಂದ ಪ್ರತಿ ಮಂಗಳವಾರ ತಪ್ಪದೆ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ. ವಿಶೇಷ ಸೇವೆ: ಈ ಒಂದು ಅಶ್ವತ್ಥ ಎಲೆಯ ಮೇಲೆ ಸ್ವಲ್ಪ ಲವಂಗ ಮತ್ತು ಏಲಕ್ಕಿಯನ್ನು ಇರಿಸಿ ಅದರ ಜೊತೆಗೆ 1 ಅಥವಾ 2 ರೂಪಾಯಿಯ ನಾಣ್ಯವನ್ನಿಟ್ಟು ಹನುಮಂತನಿಗೆ ಅರ್ಪಿಸಿ. ಅಲ್ಲಿಯೇ ಕುಳಿತು ಹನುಮಾನ್ ಚಾಲೀಸಾ ಅಥವಾ ಸಾಧ್ಯವಾದರೆ ಸುಂದರ ಕಾಂಡದ ಪಠಣ ಮಾಡಿ. ಇದು ನಿಮ್ಮ ಜಾತಕದಲ್ಲಿ ಮಂಗಳನ ದೋಷವನ್ನು ನಿವಾರಿಸಿ ಆಸ್ತಿ ಮತ್ತು ಭೂಮಿಗೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಜಯವನ್ನು ತಂದುಕೊಡುತ್ತೆ. ರಾಹು ಮತ್ತು ಪಿತೃದೋಷ ನಿವಾರಣೆಗೆ ಶಿವನ ಆರಾಧನೆಯನ್ನ ಮಾಡಿ. ಕುಂಭರಾಶಿಯ ಅಧಿಪತಿ ಶನಿದೇವ. ಆರಾಧ್ಯ ದೈವ ಶಿವ. ಜೂನ್ ತಿಂಗಳ ಪೂರ್ತಿ ಪ್ರತಿದಿನ ಬೆಳಗ್ಗೆ ಶಿವಲಿಂಗಕ್ಕೆ ಅಭಿಷೇಕ ಮಾಡುವುದು ನಿಮ್ಮ ಭಾಗ್ಯೋದಯಕ್ಕೆ ಕಾರಣವಾಗಲಿದೆ. ನಾವು ವಿಧಾನ ನೋಡೋಣ. ಶುದ್ಧವಾದ ಹಸಿ ಹಾಲಿಗೆ ಸ್ವಲ್ಪ ಕಪ್ಪು ಎಳ್ಳನ್ನು ಬೆರೆಸಿ ಶಿವಲಿಂಗಕ್ಕೆ ಅರ್ಪಿಸಿ. ಇದು ನಿಮ್ಮ ಜಾತಕದಲ್ಲಿರುವ ರಾಹುವಿನ ಕೆಟ್ಟ ದೃಷ್ಟಿಯನ್ನು ತಡೆಯುತ್ತೆ ಮತ್ತು ನಿಮ್ಮ ಪಿತೃಗಳ ಆಶೀರ್ವಾದವನ್ನು ತಂದುಕೊಡುತ್ತೆ. ಮನೆಯ ಬಾಗಿಲಿಗೆ ಬಂದಿರುವ ಅದೃಷ್ಟವು ಸ್ಥಿರವಾಗಿರಲು ಈ ಒಂದು ಪರಿಹಾರ ಮಾಡಿ. ಶನಿದೇವನ ಕೃಪೆಗಾಗಿ ಈ ಒಂದು ಮಂತ್ರ ಪಠಣ ಮಾಡಿ. ಕುಂಭರಾಶಿಯ ಅಧಿಪತಿ ಶನಿದೇವನು ಆಗಿರುವುದರಿಂದ ಪ್ರತಿ ಶನಿವಾರದ ಸಂಜೆ ಅಶ್ವತ್ಥ ಮರದ ಕೆಳಗಡೆ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿ ಓಂ ಶನೇಶ್ವರಾಯ ನಮಃ ಮಂತ್ರವನ್ನು 108 ಬಾರಿ ಜಪಿಸಿ. ಇದರಿಂದ ನಿಮ್ಮ ಕೆಲಸದಲ್ಲಿ ಬರುವ ಅನಗತ್ಯ ಅಡೆತಡೆಗಳು ದೂರವಾಗಿ ನಿಮ್ಮ ಜೀವನದಲ್ಲಿ ಅಖಂಡ ಮಟ್ಟದ ರಾಜಯೋಗ ಪ್ರಾಪ್ತಿಯಾಗುತ್ತೆ. ಈ ವಿಡಿಯೋನ ನೀವು ಸ್ಕಿಪ್ ಮಾಡದಲೇ ನೋಡಿದ್ರೆ ಈ ರೀತಿ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ. ನಾನು ಮೇಲೆ ತಿಳಿಸಿದ ಹಾಗೆ ಈ 3 ಘಟನೆಗಳು ಹಾಗೂ ಈ 3 ಎಚ್ಚರಿಕೆಗಳು ಅಂದ್ರೆ 7 ಘಟನೆಗಳು, 7 ಶುಭ ಸುದ್ದಿಗಳು, 3 ಘಟನೆಗಳು ಆದಷ್ಟು ನೀವು ನೆನಪಿಟ್ಟುಕೊಳ್ಬೇಕು. ನಿಮ್ಮ ಗುರಿಯ ಮೇಲೆ ನೀವು ಕಣ್ಣಿಟ್ಟಿರ್ಬೇಕು. ಆದಷ್ಟು ನಂಬಿಕೆ ದ್ರೋಹಿಗಳಿಂದ ದೂರವಿರಿ. ಭಗವಂತನ ಮೇಲೆ ಭರವಸೆಯನ್ನ ನೀವು ಇಡಿ ಆದಷ್ಟು. ಯಾಕೆಂದ್ರೆ ಜೀವನದಲ್ಲಿ ನಂಬಿಕೆ ಮತ್ತು ತಾಳ್ಮೆ ಇದ್ದಲ್ಲಿ ಎಲ್ಲಾ ಕೆಲಸದಲ್ಲಿ ಯಶಸ್ಸು ಅನ್ನೋದು ಗಳಿಸ್ತೀರಾ. ಈ ಜೂನ್ ತಿಂಗಳು ನಿಮ್ಮ ಜೀವನದಲ್ಲಿ ಒಂದು ಇತಿಹಾಸನೇ ಸೃಷ್ಟಿಸಲಿ ಅಂತೂ ನಾನು ಆ ದೇವರಲ್ಲಿ ಕೇಳ್ಕೊತೀನಿ. ಈ ವಿಡಿಯೋನ ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡದಲೇ ನೋಡಿದ್ರೆ ತುಂಬಾನೇ ಉಪಯುಕ್ತವಾದ ಮಾಹಿತಿ ಲಭಿಸುತ್ತೆ. ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತೆ ಹೆಚ್ಚು ಹೆಚ್ಚು ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ. ಎಲ್ಲರಿಗೂ ಸಹ ಧನ್ಯವಾದಗಳು.